ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಕೆ. ಸ್ನೇಹಿತರೆ, ಮೊನ್ನೆ ಗುರುವಾರ ಅಂತಂದರೆ ಏಪ್ರಿಲ್ 30ರಂದು ಸಾಯಂಕಾಲ ನಡೆದಿರುವಂಥ ದುರಂತ ಇಡೀ ದೇಶವನ್ನೇ ಒಂದು ಕ್ಷಣ ಕಣ್ಣೀರನ್ನು ಹಾಕಿಸಿಬಿಟ್ಟಿತ್ತು. ಅದರಲ್ಲೂ ಕೂಡ ವಿಶೇಷವಾಗಿ ಈ ತಾಯಿ ಮತ್ತು ಮಗು ಕೊನೆಯದಾಗಿ ಪತ್ತೆ ಆಗಿರುವಂಥ ದೃಶ್ಯ ಇಡೀ ಒಂದು ದೇಶವನ್ನೇ ಒಂದು ಕ್ಷಣ ಹೀಗಾಗಬಾರ್ದಿತ್ತು ಅನ್ನುವಂಥ ನೋವಿನಲ್ಲಿ ಕೂಡ ದೂಡಿಬಿಟ್ಟಿತ್ತು. ಕೇವಲ ಜನಗಳು ಅಷ್ಟೇ ಅಲ್ಲದೆ ರಕ್ಷಣಾ ಸಿಬ್ಬಂದಿಗಳನ್ನು ಕೂಡ ಒಂದು ಕ್ಷಣ ಕಣ್ಣೀರನ್ನು ಹಾಕಿಸಿಬಿಟ್ಟಿತ್ತು. ಈ ದುರಂತಕ್ಕೆ ಇದೀಗ ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ಕೂಡ ಬಯಲಾಗಿಬಿಟ್ಟಿದೆ. ಈ ಒಂದು ದುರಂತಕ್ಕೆ ಕಾರಣ ಆದಂಥವರಿಗೆ ಇದೀಗ ಒಂದು ಹಂತದ ಶಿಕ್ಷೆಯೂ ಕೂಡ ಹಾಗೆ ಬಿಟ್ಟಿದೆ. ಕೊನೆಯದಾಗಿ ಈ ದುರಂತ ನಡೆಯೋದಕ್ಕೆ ಮುಖ್ಯ ಕಾರಣ ಏನು ಅನ್ನುವಂಥ ಮಾಹಿತಿ ಅಧಿಕೃತವಾಗಿಯೂ ಕೂಡ ಗೊತ್ತಾಗಿಬಿಟ್ಟಿದೆ. ಅಸಲಿ ಸತ್ಯಾಸತ್ಯತೆ ಏನು, ಆ ಸಂದರ್ಭಕ್ಕೆ ಏನೆಲ್ಲ ನಡೆದು ಹೋಗಬಿಟ್ಟಿತ್ತು ಎಂಬುದರ ಕುರಿತಾಗಿ ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಮಾಹಿತಿನ ಕಳೆದ ವಿಡಿಯೋದಲ್ಲಿ ಗಮನಿಸಿದ್ದೀರಿ. ಈಗ ಈ ಮುಂದಿನ ಹಂತದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಆರಂಭದಲ್ಲಿ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಗುರುವಾರ ಸಂಜೆ ಜಬಲ್ಪುರ ಜಿಲ್ಲೆಯ ನರ್ಮದಾ ನದಿಯ ಬರ್ಗಿ ಆಣೆಕಟ್ಟೆಯಲ್ಲಿ ಬಿರುಗಾಳಿ ಸಮೇತದಲ್ಲಿ ಕ್ರೂಸರ್ ದೋಣಿ ಉರುಳಿ ಬಿದ್ದು ಬಿಟ್ಟಿತ್ತು. ಅಂತಂದ್ರೆ ಬಹುತೇಕ ಇದರ ಪರಿಣಾಮದಿಂದ 9 ಜನ ಸಾವನ್ನಪ್ಪಿ ಬಿಟ್ಟಿದ್ರು. ಇದೀಗ ಇನ್ನೂ ಕೂಡ ಕೆಲವೊಂದಿಷ್ಟು ಜನರ ಶವ ಪತ್ತೆ ಆಗಿಲ್ಲ. ಅಂತಂದ್ರೆ ಅವರ ದೇಹ ಸಿಕ್ಕಿಲ್ಲ. ನಾನು ಇಲ್ಲಿ ಸತ್ತೋಗಿದ್ದಾರೆ ಅಂತ ಹೇಳೋದಿಲ್ಲ, ಬಹುತೇಕ ಇಲ್ಲಿ ಹೂಯೆ ಮಾಡ್ಕೊಳ್ಳೋದು ಸಹಜವಾಗಿ ಅವರ ಬಾಡಿ ಸಿಕ್ಕಿಲ್ಲ ಅಂದಾಕ್ಷಣ ಸತ್ತೋಗಿರಬಹುದು ಅನ್ನೋ ಹಾಗೆ. 3 ಜನ ಮಕ್ಕಳು ಸೇರಿದಂತೆ ಇನ್ನೂ ಅನೇಕರ ಮೃತದೇಹ ಆಗಿರಲಿ ಅಥವಾ ಅವರು ಬದುಕಿದ್ದಾರಾ ಸತ್ತೋಗಿದ್ದಾರಾ ಇಂಥದ್ಯಾವುದು ಕೂಡ ಪತ್ತೆ ಆಗಿಲ್ಲ. ಅಂತಂದ್ರೆ ಕಳೆದ 2 ದಿನಗಳಿಂದ ಪತ್ತೆ ಹಚ್ಚುವಂಥ ಕಾರ್ಯಾಚರಣೆ ನಡೀತಾ ಇದ್ರೂ ಕೂಡ ಸತತವಾಗಿ ಪ್ರಯತ್ನದ ಬಳಿಕವೂ ಕೂಡ ಇನ್ನೂ ಅನೇಕ ದೇಹಗಳು ಕೂಡ ಸಿಕ್ಕಿಲ್ಲ. ಇನ್ನು ಅಸಲಿಗೆ ಇಲ್ಲಿ ನಡೆದಿರುವಂಥ ಎಡವಟ್ಟಾದರೆ ಏನು ಸ್ನೇಹಿತರೆ, ಮುಖ್ಯವಾಗಿ ದುರಂತ ನಡೆದು ಹೋಗೋದಕ್ಕೆ ಮುಖ್ಯ ಕಾರಣವನ್ನ ಗಮನಿಸ್ತಾ ಹೋಗೋಣ. ಅದರ ಪೂರ್ವದಲ್ಲಿ ಇಲ್ಲಿ ಏನೇನೆಲ್ಲ ಆಗಿತ್ತು ಎಂಬುದನ್ನು ಕೂಡ ನಾವು ಗಮನಿಸ್ತಾ ಹೋಗೋದಾದ್ರೆ 9 ಜನರು ಸಾವನ್ನಪ್ಪಿ ಬಿಟ್ಟಿದ್ರು, 28 ಜನರ ರಕ್ಷಣೆ ಕೂಡ ಮಾಡಲಾಗಿತ್ತು. ಅಂತಂದ್ರೆ ಬರೋಬ್ಬರಿ ಇಲ್ಲಿಗೆ 37 ಜನಗಳು ಸಿಕ್ಕಂತಾಯಿತು. ಸ್ನೇಹಿತರೆ, ಈ ದುರಂತದಲ್ಲಿ 9 ಜನ ಸಾವನ್ನಪ್ಪಿ ಬಿಟ್ಟಿದ್ರು, 28 ಜನರನ್ನ ರಕ್ಷಣೆ ಮಾಡಲಾಗಿತ್ತು. ಅಲ್ಲಿಗೆ ಬರೋಬ್ಬರಿ 37 ಜನರು ಸಿಕ್ಕಂತಾಯಿತು. ಅಂತಂದ್ರೆ ಈ ದೋಣಿಯಲ್ಲಿ 40 ಜನರು ಇದ್ರು ಅನ್ನುವಂಥ ಮಾಹಿತಿ, ಕೆಲವೊಂದು ಕಡೆ 41 ಅಥವಾ 42 ಇದ್ರು ಅನ್ನುವಂಥ ಮಾಹಿತಿ ಇದೆ. ಒಟ್ಟಾರೆಯಾಗಿ ಈಗ ಒಟ್ಟು ಮಾಹಿತಿಯ ಪ್ರಕಾರ, ಈಗ ಜನಗಳು ಸಿಕ್ಕಿರುವಂತಹ ಪ್ರಕಾರ ಇಲ್ಲಿ ಒಂದು ಕಡೆ 28 ಜನರನ್ನ ರಕ್ಷಣೆ ಮಾಡಿದ್ರೆ 9 ಜನರು ಸಾವನ್ನಪ್ಪಿ ಬಿಟ್ಟಿರುವಂಥದ್ದು. ಅಂತಂದ್ರೆ ಇಲ್ಲಿಗೆ ಬರೋಬ್ಬರಿ 37 ಜನರು ಸಿಕ್ಕಂತಾಯಿತು. ಇನ್ನು 40 ಜನರು ಅಂತ ಗಮನಿಸೋದಾದ್ರೆ 3 ಜನರು ಬದುಕಿದ್ದಾರಾ ಸತ್ತೋಗಿದ್ದಾರಾ ಅಥವಾ ಏನು ಅನ್ನೋದು ಕೂಡ ಗೊತ್ತಿಲ್ಲ. ಇದರಲ್ಲಿ ಮಕ್ಕಳು ಕೂಡ ಇದ್ದಾರೆ. ಅಂತಂದ್ರೆ ಸಾವನ್ನಪ್ಪಿದ್ದಾರಾ ಅನ್ನುವಂಥದ್ದು ಇಲ್ಲಿ ಅನುಮಾನ ಕಾಡುತ್ತೆ. ಇದು ಒಂದು ವೇಳೆ ಸಾವನ್ನಪ್ಪಿ ಬಿಟ್ಟಿದ್ರೆ ಇಲ್ಲಿ ಮೃತರ ಸಂಖ್ಯೆ ಬಹುತೇಕ ಏರಿಕೆ ಆಗಿರುವಂತ ಸಾಧ್ಯತೆಯೂ ಕೂಡ ಇದೆ. 9 ಜನರು ಸಾವನ್ನಪ್ಪಿದ ನಂತರ ಮಧ್ಯಪ್ರದೇಶದ ಸರ್ಕಾರ ಶುಕ್ರವಾರ ಪೈಲಟ್ ಸೇರಿದಂತೆ ಸಹಾಯಕ ಮತ್ತು ಟಿಕೆಟ್ ಕೌಂಟರ್ ಉಸ್ತುವಾರಿಯನ್ನ ವಜಾಗೊಳಿಸಿದ್ದಾರೆ. ಅವರ ನಿರ್ಲಕ್ಷ್ಯತನಕ್ಕೆ ಇಂತಹದ್ದೊಂದು ದುರಂತ ನಡೆದೋಗಿದೆ, ಇವರಿಗೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ರೀತಿಯಲ್ಲಿ ಈಗ ಅವರನ್ನ ಕೆಲಸದಿಂದ ತೆಗೆದು ಹಾಕಲಾಗಿದೆ. ಪೈಲಟ್ ಮಹೇಶ್ ಸೇರಿದಂತೆ ಇನ್ನು ಕ್ರೋಜ್ ಸಹಾಯಕ ಆಗಿರುವಂತಹ ಚೋಟೆಲಾಲ್ ಗೋಂಡ್ ಮತ್ತು ಟಿಕೆಟ್ ಕೌಂಟರ್ ಉಸ್ತುವಾರಿಯಾಗಿರುವಂತಹ ಬ್ರಿಜೇಂದ್ರ ಅವರನ್ನ ಈ ಸೇವೆಯಿಂದ ವಜಾಗೊಳಿಸಲಾಗಿದೆ. ಇನ್ನು ಹೋಟೆಲ್ನ ವ್ಯವಸ್ಥಾಪಕ ಆಗಿರುವಂತಹ ಸುನಿಲ್ ಮರಾವಿ ಸೇರಿದಂತೆ ಅನೇಕರನ್ನು ಕೂಡ ಅಲ್ಲಿಂದ ಕೆಲಸದಿಂದ ತೆಗೆದುಹಾಕಲಾಗಿದೆ. ಅಂತಂದ್ರೆ ಅವರ ನಿರ್ಲಕ್ಷ್ಯತನದಿಂದಾಗಿ ಇಂತಹದ್ದೊಂದು ದುರಂತ ನಡೆದೋಗಿದೆ ಅನ್ನುವ ಕಾರಣಕ್ಕೆ ಅವರನ್ನು ಕೂಡ ಅಲ್ಲಿನ ಕೆಲಸದಿಂದ ತೆಗೆಯಲಾಗಿದೆ. ಇದಕ್ಕೆಲ್ಲದಕ್ಕೂ ಕೂಡ ಅವರ ನಿರ್ಲಕ್ಷ್ಯತನವೇ ಕಾರಣ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಈ ರೀತಿಯಾದಂಥ ದುರಂತಕ್ಕೆ ಅವರೇ ಮುಖ್ಯ ಕಾರಣ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಈಗ ಸಂಬಂಧಪಟ್ಟ ಹಾಗೆ ಒಟ್ಟು ಈ ಒಂದು ಬೋಟ್ ಸಿಬ್ಬಂದಿಗಳು ಸೇರಿ ಹೋಟೆಲ್ನವರೆಲ್ಲರೂ ಕೂಡ ಸೇರಿ ಒಟ್ಟು 9 ಜನರನ್ನ ಇದೀಗ ತೆಗೆದು ಹಾಕಲಾಗಿದೆ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಮುಖ್ಯವಾಗಿ ಗಮನಿಸಲೇಬೇಕು, ಈ ರೀತಿಯಾದಂಥ ಪ್ರವಾಸ ಸ್ಥಳಗಳಲ್ಲಿ ಯಾವ ರೀತಿಯಾಗಿ ದುಡ್ಡುಗಳನ್ನ ಅಲ್ಲಿನ ಕೆಲಸಗಾರರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಮಾಡ್ಕೊಳ್ತಾರೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಗೊತ್ತಾಗಿಬಿಡುತ್ತೆ. ಕೇವಲ 29 ಪ್ರಯಾಣಿಕರಿಗೆ ಮಾತ್ರ ಟಿಕೆಟ್ ಅನ್ನ ನೀಡಲಾಗಿತ್ತು. ಸ್ನೇಹಿತರೆ, ಬರೋಬ್ಬರಿ 40 ಜನರು ಅಂತ ಗಮನಿಸೋದಾದ್ರೆ 29 ಜನ ಪ್ರಯಾಣಿಕರಿಗೆ ಮಾತ್ರ ಟಿಕೆಟ್ ನ ಕೊಟ್ರೆ 11 ಜನರ ದುಡ್ಡು ಎಲ್ಲೋಯ್ತು. ಇದೆಲ್ಲವೂ ಕೂಡ ಅಧಿಕಾರಿಗಳ ಜೇಬಿಗೆ ಹೋಗುತ್ತೆ. ಇದೆಲ್ಲವೂ ಕೂಡ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ಎಲ್ಲರ ಜೇಬು ಸೇರಿಕೊಂಡು ಬಿಡುತ್ತೆ. ಇಂತಹ ಒಂದು ನಾಲಾಯಕ ವ್ಯವಸ್ಥೆ, ಇಂತಹ ನಾಲಾಯಕ ವ್ಯವಸ್ಥೆಯಿಂದನೇ ಈಗ ಆ ಒಂದು ನಾಲಾಯಕರು ಕೆಲಸವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆಯು ಕೂಡ ಈಗಾಗಲೇ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿತ್ತು. ಇನ್ನು ಆ ಸಂಜೆ ಸುಮಾರಿಗೆ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂತ ಸಾಧ್ಯತೆ ಇದೆ ಎನ್ನುವಂತ ಮಾಹಿತಿಯನ್ನು ಕೂಡ ನೀಡಿಬಿಟ್ಟಿತ್ತು. ಅದಾಗಿಯೂ ಕೂಡ ಈ ನಾಲಾಯಕರು ದೋಣಿಯನ್ನು ನೀರಿಗಿಳಿಸೋದಕ್ಕೆ ಮುಂದಾಗಿ ಬಿಡ್ತಾರೆ. ನೀರಿಗಿಳಿಸಿದಂಥ ಸಂದರ್ಭದಲ್ಲಿ ಪೂರ್ವದಲ್ಲಿ ಅಷ್ಟೊಂದೇನು ಗಾಳಿ ಇರೋದಿಲ್ಲ. ಈ
ದೋಣಿ ಸಿದ್ಧವಾಗಿ ಅಥವಾ ಈ ದೋಣಿ ನೀರಿನಲ್ಲಿ ಹೋಗೋಕ್ಕೂ ಪೂರ್ವದಲ್ಲಿ ಅಷ್ಟು ವೇಗವಾದಂಥ ಗಾಳಿ ಇರೋದಿಲ್ಲ, ಹವಾಮಾನ ಅಷ್ಟೊಂದು ವೇಗವಾಗಿ ಬರುತ್ತೆ ಅಂತ ಅವರು ಕೂಡ ಭಾವಿಸಿರಲಿಲ್ಲ ಅಂತ ಕಾಣಿಸುತ್ತೆ. ಏನಾಗಿ ಬಿಡುತ್ತೆ ಅನ್ನುವಂಥ ಬಂಡ ಧೈರ್ಯ ಮಾಡಿದರು ಅಂತ ಕಾಣಿಸುತ್ತೆ. ಆ ಒಂದು ಹವಾಮಾನ ಇಲಾಖೆ ನೀಡಿದಂತಹ ಮಾಹಿತಿಯನ್ನು ಕೂಡ ಇವರಿಗೆ ಲೆಕ್ಕಿಸದೆ ಅದನ್ನು ಕಾಲಿನ ಧೂಳು ಸಮಾನವಾಗಿ ಮಾಡಿಕೊಂಡು ನೀರಿಗೆ ದೋಣಿಯನ್ನು ಇಳಿಸಿಬಿಡ್ತಾರೆ. ಅದಾದ ಬಳಿಕ ನೀರಿನ ಮಧ್ಯದಲ್ಲಿ ದೋಣಿ ಹೋಗ್ತಾ ಇದ್ದ ಹಾಗೆ ತುಂಬ ಬಿರುಗಾಳಿ ಪ್ರಾರಂಭಿಸಿ ಬಿಡುತ್ತೆ, ಚಂಡಮಾರುತಗಳು ಬರೋದಕ್ಕೆ ಪ್ರಾರಂಭಿಸ್ತವೆ. ಅದಾದ ಬಳಿಕ ನೀರಿನ ಅಲೆಗಳು ತುಂಬ ವೇಗವಾಗಿ ಬರೋದಕ್ಕೆ ಪ್ರಾರಂಭಿಸಿ ಬಿಡ್ತವೆ, ದೋಣಿ ಕಂಟ್ರೋಲ್ ತಪ್ಪಿಬಿಡುತ್ತೆ. ಆ ರೀತಿಯಾದಂಥ ಜನಗಳನ್ನು ಹಾಕಿಕೊಂಡು ಬಿಟ್ಟಿರ್ತಾರೆ. ಅಲ್ಲಿ ದೋಣಿಗೆ ಜನಗಳ ಸಂಖ್ಯೆ ಹೆಚ್ಚಾಗಿರೋ ಕಾರಣದಿಂದಾಗಿ ದೋಣಿಯು ಕೂಡ ತನ್ನ ಬ್ಯಾಲೆನ್ಸನ್ನು ಕಳೆದುಕೊಂಡು ಬಿಡುತ್ತೆ. ಏಕಾಏಕಿಯಾಗಿ ಎದುರಿನಿಂದ ಗಾಳಿ ವೇಗವಾಗಿ ಬೀಸ್ತಾ ಇರುವ ಕಾರಣದಿಂದಾಗಿ ಆ ಒಂದು ದೋಣಿಯನ್ನು ಮತ್ತೆ ದಡಕ್ಕೆ ತಲುಪಿಸಿಬಿಡೋಣ, ಮತ್ತೆ ಆರಂಭದ ದಿಕ್ಕಿನತ್ರ ಹೋಗಿಬಿಡೋಣ ಅನ್ನೋ ಕಾರಣಕ್ಕೆ ದೋಣಿಯನ್ನು ತಿರುಗಿಸೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ಅದಾದ ಬಳಿಕ ಆ ಕಂಟ್ರೋಲ್ ಸಿಗದೆ ದೋಣಿ ಮುಳುಗಿ ಬಿಡುತ್ತೆ. ಅಂತಂದ್ರೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು, ಇಲ್ಲಿ ನಿರ್ಲಕ್ಷ್ಯತನ ಎಷ್ಟು ಇತ್ತು, ಇಲ್ಲಿನ ಅಧಿಕಾರಿಗಳದ್ದು ಕೆಲಸದ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನದಿಂದ ಈ ರೀತಿಯಾದಂಥ ದುರಂತ ನಡೆದೋಗಿಬಿಟ್ಟಿದೆ ಅನ್ನೋದು ಮುಖ್ಯವಾಗಿ ಕಾಣಿಸ್ತಾ ಇದೆ. ಇನ್ನು ಈ ಒಂದು ನಿರಂತರ ಕಾರ್ಯಾಚರಣೆ ಮಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಮಳೆ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಕಳೆದ 2-3 ದಿನದಿಂದಲೂ ಕೂಡ ಆ ಒಂದು ಪ್ರದೇಶದಲ್ಲಿ ಮಳೆ ಇದೆ. ಈ ಒಂದು ಕಾರ್ಯಾಚರಣೆಗೂ ಕೂಡ ತುಂಬ ಸಾಕಷ್ಟು ಅಡ್ಡಿ ಕೂಡ ಆಗ್ತಾ ಇದೆ. ಈಗ ಮಕ್ಕಳು ಸೇರಿದಂತೆ, ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಮಕ್ಕಳು ಸೇರಿದಂತೆ ಅನೇಕರು ಇನ್ನೂ ಕೂಡ ಪತ್ತೆ ಆಗಿಲ್ಲ ಅನ್ನುವಂಥ ಮಾಹಿತಿ ಇದೆ. ಬಹುತೇಕ ಈಗ ನಮಗೆ ಮಾಹಿತಿಯ ಪ್ರಕಾರ 29 ಜನಗಳು ಪ್ರಯಾಣಿಕರು ಮಾತ್ರ ಟಿಕೆಟನ್ನು ತೆಗೆದುಕೊಂಡಿದ್ರು, ಆದರೆ 40 ಜನರು ಇದ್ರು ಅನ್ನುವಂಥ ಮಾಹಿತಿ ಇದೆ. ಆದರೆ 40 ಜನರಿಗಿಂತ ಹೆಚ್ಚು ಇರಬಹುದಿತ್ತೇನೋ ಅಂತ ಒಂದು ಕಡೆ ಅನಿಸುತ್ತೆ. ಯಾಕಂತಂದರೆ ಅಲ್ಲಿ ಕಳ್ಳ ವ್ಯವಹಾರಗಳು ಅಂಥದ್ದೆಲ್ಲವೂ ಕೂಡ ಆಗಿಬಿಡುತ್ತೆ. ಏನಂತಂದರೆ ದೋಣಿ ನಡೆಸುವಂಥವರಾಗಿರ್ಬೋದು ಅಥವಾ ಟಿಕೆಟ್ ಕೌಂಟರ್ ಅವರಾಗಿರ್ಬೋದು ಒಂದಿಷ್ಟು ಕಡಿಮೆ ದುಡ್ಡನ್ನು ಇಸ್ಕೊಂಡು ಬಿಡ್ತಾರೆ. ಇನ್ನು ಪ್ರಯಾಣಿಕರು ಕೂಡ ಅಷ್ಟೇ ಮೋಸಕ್ಕೆ ಈಡಾಗಿ ಬಿಡ್ತಾರೆ. ಇನ್ನು ಹೋಗಿ ಬರೋದಕ್ಕೆ ಸುಮ್ಮನೆ ಯಾಕೆ ನಿಗದಿಪಡಿಸಿರುವಂಥ ಅಮೌಂಟನ್ನು ಕೊಟ್ಬಿಡೋಣ, ಒಂದು 50-100 ರೂಪಾಯಿನ ಕಡಿಮೆ ಕೊಟ್ಟುಬಿಟ್ರೆ ನಾವು ಆರಾಮಾಗಿ ಹೋಗಿ ಬರ್ಬೋದಲ್ಲ, ಹೇಗೂ ನಾವು ದುಡ್ಡನ್ನು ಕೊಡಲೇಬೇಕು, ಹೆಚ್ಚು ದುಡ್ಡನ್ನು ಯಾಕೆ ಕೊಡಬೇಕು ಅನ್ನುವಂಥ ಒಂದು ಬೇಜವಾಬ್ದಾರಿತನವನ್ನು ಕೂಡ ಕೆಲವೊಂದಿಷ್ಟು ಜನಗಳು ತೋರಿಸ್ತಾರೆ. ಆ ಸಂದರ್ಭಕ್ಕೆ ಇಲ್ಲಿ ಅವರ ಹೊಟ್ಟೆಪಾಡು ನಡೆದೋಗಿಬಿಡುತ್ತೆ. ಇಲ್ಲಿ ಪ್ರಯಾಣಿಕರಿಗೂ ಕೂಡ ಕಡಿಮೆ ಖರ್ಚು ಆಗಿಬಿಡುತ್ತೆ. ಆ ಕಾರಣದಿಂದಾಗಿ ಈ ರೀತಿಯಾಗಿ ನಿರ್ಲಕ್ಷ್ಯತನದಿಂದ ದೋಣಿಯನ್ನು ಹತ್ಕೊಂಡು ಬಿಡ್ತಾರೆ. ಒಟ್ಟಾರೆಯಾಗಿ ಮಾಹಿತಿಯ ಪ್ರಕಾರ 40 ಜನ ಅಂತ ಹೇಳೋದಾದರೆ ಹೆಚ್ಚು ಜನಗಳು ಇದ್ರು ಅನ್ನೋದು ಕೂಡ ಇದೀಗ ಬಹುತೇಕ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಕುಟುಂಬದವರು ಸಂಪರ್ಕ ಮಾಡ್ತಾ ಇದ್ದ ಹಾಗೆ, ಕುಟುಂಬದವರು ನಮ್ಮವರು ಮಿಸ್ ಆಗಿದ್ದಾರೆ ಅನ್ನುವಂಥ ತಮ್ಮ ಜನಸಂಖ್ಯೆಯನ್ನು ಹೇಳ್ತಾ ಇದ್ದ ಹಾಗೆ ಇದೀಗ ಅಸಲಿಗೆ ಅಲ್ಲಿ ಏನಾಗಿರಬಹುದು ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ ನಡೆದು ಹೋಗೋದಕ್ಕೆ ಅಲ್ಲಿನ ಸಿಬ್ಬಂದಿಗಳು ಮತ್ತು ಅಲ್ಲಿನ ಅಧಿಕಾರಿಗಳೇ ಮುಖ್ಯ ಕಾರಣ ಅನ್ನುವಂಥದ್ದು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥ ವಿಚಾರ. ಸ್ನೇಹಿತರೆ, ನಾವು ಈ ಒಂದು ದುರಂತದಿಂದ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಮುಖ್ಯವಾಗಿ ಈ ಒಂದು ವಿಡಿಯೋದಿಂದ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು, ನೀವು ಯಾವುದೇ ಪ್ರದೇಶಕ್ಕೆ ಹೋಗಿ ಸರಿಯಾದ ರೀತಿಯಲ್ಲಿ ಟಿಕೆಟ್ಗಳನ್ನ ತೆಗೆದುಕೊಳ್ಳಿ, ಕೌಂಟರಲ್ಲೇ ಟಿಕೆಟ್ಗಳನ್ನ ತೆಗೆದುಕೊಳ್ಳಿ. ಮಧ್ಯದಲ್ಲಿ ಇನ್ಯಾರೋ ಟಿಕೆಟ್ಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ, ನೀವು ಕಡಿಮೆ ದುಡ್ಡು ಅನ್ನುವ ಕಾರಣಕ್ಕೆ ಅಲ್ಲಿ ಟಿಕೆಟನ್ನು ಖರೀದಿ ಮಾಡೋದಕ್ಕೆ ಹೋಗ್ತೀರಿ. ಇಂಥದ್ದೊಂದು ದುರಂತ ನಡೆದಂಥ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರಿಗೂ ಕೂಡ ಒಂದು 7 ಪೈಸಾನು ಕೂಡ ಸಿಗದಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಸ್ನೇಹಿತರೆ, ಈ ಒಂದು ದುರಂತದಿಂದ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು, ನೀರಿಗೆ ಹೋಗಬೇಕಾದ್ರೆ ದೋಣಿಯನ್ನು ಹೇರಬೇಕಾದಂಥ ಸಂದರ್ಭದಲ್ಲಿ ಒಂದು ಜಾಕೆಟನ್ನು ಕೊಡ್ತಾರೆ, ಅದನ್ನು ನೀವು ಧರಿಸ್ಕೊಳ್ಳಿ. ಅಲ್ಲಿನ ಅವರು ಕೊಡದೇ ಇದ್ರೂ ಕೂಡ ನೀವು ಕೇಳಿ ಪಡಿಬೇಕಾಗತ್ತೆ. ಕೇಳಿ ಆ ಒಂದು ಜಾಕೆಟ್ಗಳನ್ನು ಪಡೆದುಕೊಂಡು ಸುರಕ್ಷತೆಯ ಕಾರಣದಿಂದಾಗಿ ಆ ಜಾಕೆಟ್ ಅಂಥದ್ದೆಲ್ಲವನ್ನು ಕೂಡ ಕೊಡ್ತಾ ಇರ್ತಾರೆ. ಜನರ ನಿರ್ಲಕ್ಷ್ಯತನ ಮತ್ತು ಅಲ್ಲಿನ ಸಿಬ್ಬಂದಿಗಳ ನಿರ್ಲಕ್ಷ್ಯತನ ಇಂಥದ್ದೆಲ್ಲವೂ ಕೂಡ ಆದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ದುರಂತ ನಡೆದು ಹೋಗುವಂಥ ಸಂದರ್ಭ ಎದುರಾಗಿ ಬಿಡುತ್ತೆ. ಒಟ್ಟಾರೆಯಾಗಿ ಆ ತಾಯಿ ಮಗು ಇದೆಯಲ್ಲ, ಆ ತಾಯಿ ಮಗುವಿಗೆ ಬಹುತೇಕ ಜನರು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಆ ಮಗು ಅದೇನು ಭವಿಷ್ಯವನ್ನು ಕಟ್ಕೊಂಡಿತ್ತು ಅಥವಾ ಅದೇನು ಭವಿಷ್ಯನ ಕಾಣಬೇಕು ಅಥವಾ ನಾನು ಭವಿಷ್ಯದಲ್ಲಿ ಈಗ ಆಗಬೇಕು ಅನ್ನುವಂಥ ಕನಸುಗಳನ್ನ ಕಟ್ಕೊಂಡಿತ್ತೋ ಗೊತ್ತಿಲ್ಲ. ಬಹುತೇಕ ಆ ಮಗು ಕೂಡ ಇದೀಗ ಸಾವನ್ನಪ್ಪಿರುವಂಥದ್ದು. ಕೇವಲ 4 ವರ್ಷದ ಮುಗ್ಧ ಮಗು ಅದು. ಆ ಮಗುವಿನ ಕುರಿತಾಗಿ ಬಹುತೇಕ ಜನರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ, ಬಹುತೇಕರು ಕಣ್ಣೀರನ್ನು ಕೂಡ ಆಗ್ತಾ ಇದ್ದಾರೆ. ಮರೀನಾ ಮೈಸಿ ಅನ್ನುವಂಥ ಹೆಣ್ಣು ಮಗಳಾಕೆ, ಆಕೆಯ ಪುತ್ರ ಆಗಿರುವಂಥ ತ್ರಿಶಾನ್ ಅನ್ನುವಂಥ 4 ವರ್ಷದ ಮಗು, ಈ ತಾಯಿ ಮಗು ಇಬ್ಬರು ಕೂಡ ಕೊನೆಯದಾಗಿ ಪತ್ತೆ ಆಗಿರುವಂಥ ದೃಶ್ಯವನ್ನು ಗಮನಿಸಿದಂಥ ಸಿಬ್ಬಂದಿಗಳು ಕೂಡ ಕಣ್ಣೀರನ್ನು ಹಾಕಿದ್ರು. ಅಲ್ಲಿ ಕೊನೆಯದಾಗಿ 9ನೇ ಶವ ಇದೇ ಸಿಕ್ಕಿಬಿಡುತ್ತೆ. ಅಂದರೆ ಮಣ್ಣಲ್ಲಿ ಮುಚ್ಕೊಂಡು ಬಿಟ್ಟಿರುತ್ತೆ, ಕೆಳಗಡೆ ಅಡಿಗೆ ಹೋದಂಥ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಊದ್ಕೊಂಡು ಬಿಟ್ಟಿರುತ್ತೆ. ಶವ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಅಲ್ಲಿನ ಸಿಬ್ಬಂದಿ ಕೈ ಹಾಕಿ ತೆಗೆಯುವಂಥ ಸಂದರ್ಭದಲ್ಲಿ ಈ ಏಕಾಏಕಿಯಾಗಿ ಈ ಮಗು ಮತ್ತು ಈ ತಾಯಿ ಇರ್ತಾರಲ್ಲ, ಇಬ್ಬರು ಕೂಡ ತಬ್ಬಿಕೊಂಡ ಸ್ಥಿತಿಯಲ್ಲೇ ಸಿಕ್ಕು ಬಿಡ್ತಾರೆ. ಈ ಒಂದು ದುರಂತವನ್ನು ಅಲ್ಲಿನ ಸಿಬ್ಬಂದಿ ಬಹುತೇಕ ನೋಡಿ ಕಣ್ಣೀರನ್ನು
ಕಣ್ಣೀರನ್ನು ಹಾಕಿಬಿಡ್ತಾರೆ. ಇಂತಹ ಒಂದು ದುರಂತ ಆಗಬಾರ್ದಿತ್ತು ಅನ್ನುವ ನಿಟ್ಟಿನಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಬಹುತೇಕ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ, ಆದರೆ ಈ ರೀತಿಯಾಗಿ ಯಾವತ್ತೂ ಕೂಡ ಮನ ಕಲಕುವಂತಹ ಘಟನೆ ನಡೆದಿರಲಿಲ್ಲ ಅನ್ನುವಂಥದ್ದು ಅಲ್ಲಿನ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರುವಂಥ ರಕ್ಷಣಾ ಕಾರ್ಯಾಚರಣೆಯ ಒಂದು ಸಿಬ್ಬಂದಿಗಳ ಮಾತು ಕೂಡ ಆಗಿಬಿಟ್ಟಿದೆ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.